ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ನಿನ್ನೆ ನಡೆದಂತಹ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ 2026 ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಕೆಮಿಸ್ಟ್ರಿ ಸಬ್ಜೆಕ್ಟ್ ಆಗಿರುತ್ತೆ. ಇದರ ಒಂದು ಸಂಪೂರ್ಣವಾದ ಕೀ ಆನ್ಸರನ್ನು ಈಗ ನಾವು ನೋಡ್ತಾ ಹೋಗೋಣ. ಬನ್ನಿ ಸರ್. ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಆಪ್ಷನ್ಸ್ ದಿ ಆರ್ಡರ್ ಆಫ್ ಅರೇಂಜ್ಮೆಂಟ್ ಡಸ್ ನಾಟ್ ಅಗ್ರಿ ವಿತ್ ದಿ ವೇರಿಯೇಷನ್ ಆಫ್ ಪ್ರಾಪರ್ಟಿ ಇಂಡಿಕೇಟೆಡ್ ಎಗನೆಸ್ಟ್ ಇಟ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ 2, ದಟ್ ಈಸ್ ಎ ಓನ್ಲಿ ಅಂತ ಇಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 2, ವಿತ್ ರೆಸ್ಪೆಕ್ಟ್ ಟು ರೆಸೊನೆನ್ಸ್ ಸ್ಟ್ರಕ್ಚರ್ ಆಫ್ ಅಯಾನ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಇದೆ. ಇಲ್ಲಿ 4 ಸ್ಟೇಟ್ಮೆಂಟ್ಗಳನ್ನು ನೀಡಲಾಗಿದೆ. ಅದರಲ್ಲಿ ಎ ಆ್ಯಂಡ್ ಬಿ ಆರ್ ಕರೆಕ್ಟ್. ಹಾಗಾಗಿ ರೈಟ್ ಆನ್ಸರ್ ಈಸ್ ಆಪ್ಷನ್ 2 ಆಗಿ ಇರುತ್ತದೆ. ಕ್ವಶನ್ ನಂಬರ್ 3, ಗಿವನ್ ಬಿಲೋ ಆರ್ 2 ಸ್ಟೇಟ್ಮೆಂಟ್ಸ್. 2 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರಲ್ವ ಮಕ್ಕಳೇ. ಇದರಲ್ಲಿ ಈಗ ತಾವುಗಳು ಎಕ್ಸಾಮ್ ಇನ್ ದಿ ಅಬೋವ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. 2 ಓದಿದಾಗ ಏನು ಗೊತ್ತಾಯಿತು ಅಂದರೆ ಸ್ಟೇಟ್ಮೆಂಟ್ 1 ಈಸ್ ಏನಂತೀರ ತಾವುಗಳು ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್ ಅಂತ ಇದಲ್ವಾ. ದಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? ಬನ್ನಿ, ಆಪ್ಷನ್ 3 ಆಗಿರುತ್ತೆ. ಕ್ವಶನ್ ನಂಬರ್ 4, ಮೈ ಡಿಯರ್ ಚಿಲ್ಡ್ರನ್, ರೈಟ್ ಆನ್ಸರ್ ಈಸ್ ದಟ್ ಈಸ್ ಆಪ್ಷನ್ 1, ಆನ್ಸರ್ ಎ ಅಂತ ಇದೆ ಅಲ್ವಾ, ಅದು 5,2, ದಟ್ ಈಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದಿ ಫಾಲೋಯಿಂಗ್ ವಿಲ್ ನಾಟ್ ಆ್ಯಕ್ಟ್ ಆ್ಯಸ್ ಆ್ಯನ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಆಗಿರುತ್ತದೆ. ಆನ್ಸರ್ 2 ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6, ದಿ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಮ್ಯಾಂಗನೀಸ್ ಈಸ್ ಫ್ಲೋರೈಡ್ ಈಸ್ ಅಂತ ಹಾಕಿ ಕೊಟ್ಟಿದ್ದಾರೆ. ಬಟ್ ದಿ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಇನ್ ಆಕ್ಸೈಡ್ಸ್ ಈಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ 4. ಇನ್ ಕೋವೆಲೆಂಟ್ ಕಾಂಪೌಂಡ್ಸ್ ಫ್ಲೋರಿನ್ ಕ್ಯಾನ್ ಫಾರ್ಮ್ ಸಿಂಗಲ್ ಬಾಂಡ್ ಓನ್ಲಿ ವೈಲ್ ಆಕ್ಸಿಜನ್ ಫಾರ್ಮ್ ಡಬಲ್ ಬಾಂಡ್. ಅದು ಸರಿಯಾದ ಉತ್ತರ ಆಪ್ಷನ್ 4. ದಿ ಕ್ಯಾಲ್ಕುಲೇಟೆಡ್ ಸ್ಪಿನ್ ಓನ್ಲಿ ಮ್ಯಾಗ್ನೆಟ್ ಆಫ್ ಅಂತ ಕೊಟ್ಟಿದ್ದಾರೆ. ಅಯಾನ್ ಈಸ್ ಡ್ಯಾಶ್. ರೈಟ್ ಆನ್ಸರ್ ಈಸ್ 4.90 BM ಈಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ದ ಮೋಸ್ಟ್ ಸ್ಟೇಬಲ್ ಕಾಂಪ್ಲೆಕ್ಸ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ 3. ಕ್ವಶನ್ ನಂಬರ್ 9, ಹೌ ಮೆನಿ ಅಯಾನ್ಸ್ ಪರ್ ಮಾಲಿಕ್ಯೂಲ್ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ದಿ ಕಾಂಪ್ಲೆಕ್ಸ್ ಅಂತ ಇದೆ. ಈ ಒಂದು ಸೊಲ್ಯೂಷನ್ನಿಂದ ಅಂದರೆ ದಟ್ ಈಸ್ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಗಿವನ್ ಬಿಲೋ ಆರ್ ದ 2 ಸ್ಟೇಟ್ಮೆಂಟ್ಸ್. ಮತ್ತೆ 2 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರು ಮಕ್ಕಳೇ. ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಬರೀಬೇಕು. ಈಗ ನಾವು ನೋಡಿದಾಗ ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ 2 ಆರ್ ಕರೆಕ್ಟ್. ಅದು ಆಪ್ಷನ್ 1 ಆಗಿ ಇರುತ್ತದೆ. ಮ್ಯಾಚ್ ದ ಲೀಸ್ಟ್ 1 ವಿತ್ ದ ಲೀಸ್ಟ್ 2 ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಆಗುತ್ತೆ ಇಲ್ಲಿ. ಅದು ಆಪ್ಷನ್ 1 ಯಾಕೆ ಅಂತ ಹೇಳಿದರೆ ಫಸ್ಟ್ ಒನ್ ಆಕ್ಟಾಹೆಡ್ರಲ್ ಅಂತ, ನೆಕ್ಸ್ಟ್ ಸೆಕೆಂಡ್ ಒನ್ಗೆ ಟೆಟ್ರಾಹೆಡ್ರಲ್ ಅಂತ, ಥರ್ಡ್ ಒನ್ ಸ್ಕ್ವೇರ್ ಪ್ಲಾನರ್, ಲಾಸ್ಟ್ ಒನ್ನು ಟ್ರೈಗೋನಲ್ ಬೈಪಿರಮಿಡಲ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 12, ಮ್ಯಾಚ್ ಲೀಸ್ಟ್ ವಿತ್ ಲೀಸ್ಟ್ 1 ಆ್ಯಂಡ್ 2 ಅಂತ ಇದೆ. ಬನ್ನಿ, B1 B2 B3 B6 B12 ಅಂತ ಇದೆ. ಹಾಗಿದ್ರೆ ಇದಕ್ಕೇನು ಅಂತ ಕರೆಕ್ಟಾಗಿ ನೋಡವ. ಆಪ್ಷನ್ 2 ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ಹಾಗಿದ್ರೆ B1 ಅಂತ ಹೇಳಿದರೆ ಇಲ್ಲಿ ರಿಟಾರ್ಡೆಡ್ ಗ್ರೋತ್ ಅನ್ನುವಂಥದ್ದು ರೈಟ್ ಆನ್ಸರ್. B2 ಅಂತ ಹೇಳಿದರೆ ದಟ್ ಈಸ್ ಬರ್ನಿಂಗ್ ಸೆನ್ಸೇಷನ್ ಆಫ್ ದ ಸ್ಕಿನ್ ಅಂತ. B6 ಅಂತ ಹೇಳಿದರೆ ಮಕ್ಕಳೇ ಕಾನ್ವಲ್ಸನ್ಸ್ ಅಂತ. B12 ಅಂತ ಹೇಳಿದರೆ ಅದು RBC ಡಿಫಿಷಿಯನ್ಸಿ ಇನ್ ಹಿಮೋಗ್ಲೋಬಿನ್ ಅನ್ನುವಂಥದ್ದು ರೈಟ್ ಆನ್ಸರ್. ಬನ್ನಿ ಈಗ ಕ್ವಶನ್ ನಂಬರ್ 13, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇಲ್ಲೂ ಕೂಡ 2 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಇಲ್ಲೇನು ಅಂದರೆ ಸ್ಟೇಟ್ಮೆಂಟ್ 1 ಇದೆ ಅಲ್ವಾ, ಆಲ್ ಮೋನೋಸ್ಯಾಚುರೈಡ್ಸ್ ಆರ್ ರೆಡ್ಯೂಸಿಂಗ್ ಶುಗರ್ಸ್ ಅಂತ, ಅದು ಸರಿಯಾದ ಉತ್ತರ. ಹಾಗಿದ್ರೆ ಸೆಕೆಂಡ್ ಒನ್ ಸ್ಟೇಟ್ಮೆಂಟು ಸುಕ್ರೋಸ್ ಕ್ಯಾನ್ ರೆಡ್ಯೂಸ್ ಅಂತ ಇದೆ ಅಲ್ವಾ, ಅದು ತಪ್ಪಾಗುತ್ತೆ. ಹಾಗಾಗಿ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? ಬನ್ನಿ, ಮತ್ತೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ಏನಿದು ಅಲ್ಫಾನಾ ಅಮೈನೋ ಆ್ಯಸಿಡ್ಸ್ ಆಫ್ ಪ್ರೋಟೀನ್ಸ್ ಅಮಾಂಗ್ ದಿ ಫಾಲೋಯಿಂಗ್ ಈಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಆಗಿ ಇರುತ್ತದೆ. ಬನ್ನಿ ಈಗ ಕ್ವಶನ್ ನಂಬರ್ 15, ಮ್ಯಾಚ್ ಲೀಸ್ಟ್ ವಿತ್ ದಿ ಅಂತ ಕೊಟ್ಟಿದ್ದಾರೆ. ಮ್ಯಾಚ್ ದ ಫಾಲೋಯಿಂಗ್ ಸರ್ ಏನೂ ಇಲ್ಲ. ಆಪ್ಷನ್ 2 ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಇಲ್ಲಿ ಕ್ಲಿಯರಾಗಿ ನೋಡ್ಕೊಳ್ಳಿ, ನಿಮ್ಮ ವರ್ಷನ್ ಯಾವುದು, ನಿಮ್ಮ ಆಪ್ಷನ್ ಎಲ್ಲಿದೆ ಅದು ಆನ್ಸರ್ ಅಂತ. ವೆನ್ ಸಾಲ್ಟ್ BA ಈಸ್ ಟ್ರೀಟೆಡ್ ವಿತ್. ಕ್ವಶನ್ ನಂಬರ್ 16 ಮಕ್ಕಳೇ, ವೆನ್ ಸಾಲ್ಟ್ BA ಈಸ್ ಟ್ರೀಟೆಡ್ ವಿತ್ ಅಂತ ಹಾಕಿ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 4 ಆಗಿರುತ್ತೆ. ಆಯಿತಾ. ವಿಚ್ ಆಫ್ ದಿ ಫಾಲೋಯಿಂಗ್ ರೆಪ್ರೆಸೆಂಟ್ಸ್ ಡಿ ಬೋರ್ಗ್ಲಿ ಈಕ್ವೇಷನ್ ಅಂತ ಇದೆ. ಪ್ರೊನೌನ್ಸಿಯೇಷನ್ ತಪ್ಪಾದರೆ ಕ್ಷಮಿಸಿ. ಆಯಿತಾ. ಕ್ವಶನ್ ನಂಬರ್ 17, ರೈಟ್ ಆನ್ಸರ್ ಈಸ್ 2.
ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ರೈಟ್ ಆನ್ಸರು ಪ್ರೊಬ್ಯಾಬಿಲಿಟಿ ಡೆನ್ಸಿಟಿ ಆಫ್ ದಿ ಎಲೆಕ್ಟ್ರಾನ್ ಅಟ್ ದಟ್ ಪಾಯಿಂಟ್ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2. ಕ್ವಶನ್ ನಂಬರ್ 19. Entropy of a perfect crystalline solid at absolute zero approaches zero ಅಂತ ಇದೆ. ರೈಟ್ ಆನ್ಸರ್ ಈಸ್ ಬೋತ್ ಎ ಆ್ಯಂಡ್ ಬಿ ಆರ್ ಟ್ರೂ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 20. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಕರೆಕ್ಟ್ ಸ್ಟೇಟ್ಮೆಂಟ್ ಫಾರ್ ಅ ಥರ್ಮೋಡೈನಾಮಿಕ್ ಸಿಸ್ಟಮ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಇಂಟರ್ನಲ್ ಎನರ್ಜಿ ಆ್ಯಂಡ್ ಎಂಟ್ರೋಪಿ ಆರ್ ಸ್ಟೇಟ್ ಫಂಕ್ಷನ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್. ದಟ್ ಈಸ್ 2 is the right answer. Question number 21. A gas can be taken from A to B via two different path. ಹೌದಲ್ವಾ? ACB and ADB. ಇದಕ್ಕೆ ರೈಟ್ ಆನ್ಸರ್ ಕ್ವಶನ್ ನಂಬರ್ 21 ದಟ್ ಈಸ್ 20 ಜೆ ಅಂತ ಇದಲ್ವ, ಜೌಲ್ ಇರಬೇಕಲ್ವ, ಅದು ಸರಿಯಾದ ಉತ್ತರ ಆಪ್ಷನ್ 2. ಫಾರ್ ದಿ ರಿವರ್ಸಿಬಲ್ ರಿಯಾಕ್ಷನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರು ದಟ್ ಈಸ್ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 23. ಫಾರ್ ದಿ ಫಾಲೋಯಿಂಗ್ ಗೇಷಿಯಸ್ ರಿವರ್ಸಿಬಲ್ ರಿಯಾಕ್ಷನ್ಸ್ ಅಂತ ಇದಲ್ವ, ರೈಟ್ ಆನ್ಸರ್ ಬೋತ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್. ಕ್ವಶನ್ ನಂಬರ್ 24. ನೋಡಿ ಏನು ಕೊಟ್ಟಿದ್ರು, ಎಸ್ ಎಲ್ಲ ಓದ್ಕೊಂತಿರೋ ತಾನೆ ನೀವು. ರೈಟ್ ಆನ್ಸರ್ ಈಸ್ 5. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಂತ ಇದೆ. ವಿಚ್ ರೆಪ್ರೆಸೆಂಟ್ ಟು ದಿ ಪ್ರಾಪರ್ಟಿ ಮೆನ್ಷನ್ಡ್ ಅಗೇನೆಸ್ಟ್ ಇಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 4 ಆಗಿರುತ್ತದೆ. ದಟ್ ಈಸ್ ಸಾಲ್ಟ್ ವಾಟರ್ ಲೆಸ್ ದೆನ್ ಪ್ಯೂರ್ ವಾಟರ್. ಏನಿದು ವೇಪರ್ ಪ್ರೆಷರ್ ಸೆಟ್ 298 ಕೆಲ್ವಿನ್. ಹಾಂ, 4th one. ಕ್ವಶನ್ ನಂಬರ್ 26. ಮ್ಯಾಚ್ ಲೀಸ್ಟ್ 1 with 2 ಅಂತ ಇದೆ. ರೈಟ್ ಆನ್ಸರ್ ಈಸ್ ದಟ್ ಈಸ್ ಹೆನ್ರೀಸ್ ಲಾ. ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 3 ಆಗಿರುತ್ತದೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಬನ್ನಿ ಈಗ ಕ್ವಶನ್ ನಂಬರ್ 27 ನೋಡ್ತಾ ಹೋಗೋಣ. ವೆನ್ 0.0106 ಮೋಡ್ ಆಫ್ ಅಸಿಟಿಕ್ ಆ್ಯಸಿಡ್ ವಾಸ್ ಡಿಸಾಲ್ವ್ಡ್ ಇನ್ 1 kg ಆಫ್ ವಾಟರ್, ದ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಫಾರ್ ದಿ ಸ್ಟ್ರೆಂತ್ ಆಫ್ ದಿ ಆಸಿಡ್ ವಾಸ್ 0.0205 ಕೆಲ್ವಿನ್ ಅನ್ಸತ್ತಲ್ವಾ. ರೈಟ್ ಆನ್ಸರು ಆಪ್ಷನ್ 4 ಆಗಿರುತ್ತೆ ಮಕ್ಕಳೇ. ಕ್ವಶನ್ ನಂಬರ್ 28. ದಿ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಏನಿದು ಪ್ರೆಷರ್ ಪ್ರೊಡ್ಯೂಸ್ಡ್ ಬೈ ಡಿಸಾಲ್ವಿಂಗ್ 18 ಗ್ರಾಮ್ ಆಫ್ ಯೂರಿಯಾ ಅಂತ ಇದಲ್ವಾ. ಕ್ವಶನ್ ನಂಬರ್ 28 ರೈಟ್ ಆನ್ಸರ್ ಈಸ್ 3. ಕ್ವಶನ್ ನಂಬರ್ 29. ಡ್ಯೂರಿಂಗ್ ದಿ ಎಲೆಕ್ಟ್ರೋಲಿಸಿಸ್ ಆಫ್ ಡಿಫೈಡ್ ವಾಟರ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು 22.4 L ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 30. ಡ್ಯಾಶ್ ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 31. ಗಿವನ್ ಬಿಲೋ ಆರ್ ದಿ ಹಾಫ್ ಸೆಲ್ ರಿಯಾಕ್ಷನ್ಸ್. ರೈಟ್ ಆನ್ಸರ್ ಈಸ್ 1 ಇಸ್ ದ ರೈಟ್ ಆನ್ಸರ್ ಹಿಯರ್. ಕ್ವಶನ್ ನಂಬರ್ 32. ದಿ ಕಂಡಕ್ಟಿವಿಟಿ ಆಫ್ ಸೆಂಟಿಮೋಲಾರ್ ಸೊಲ್ಯೂಷನ್ ಆಫ್ KCl at 298 ಕೆಲ್ವಿನ್ ಈಸ್ 0.021 ohms. ಅದೇನು ಅಂತ ನೋಡ್ಕೊಳ್ರಪ್ಪ, ಮತ್ತು ನಾನು ತಪ್ಪು ಓದ್ತೀನಿ ಅಂದ್ಬಿಡ್ತೀರಾ. ರೈಟ್ ಆನ್ಸರ್ ಈಸ್ ಆಪ್ಷನ್ 2. ಕ್ವಶನ್ ನಂಬರ್ 33. ವಿಚ್ ಆಫ್ ದಿ ಫಾಲೋಯಿಂಗ್ ಗ್ರಾಫ್ ಈಸ್ ನಾಟ್ ಅಪ್ಲಿಕೇಬಲ್ ಅಂತ ಇದೆ. ದಟ್ ಈಸ್ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ಡಯಾಗ್ರಾಮ್ 1 ಈಸ್ ದ ರೈಟ್. ನಾಟ್ ಅಪ್ಲಿಕೇಬಲ್ ಅಂತ ಆನ್ಸರ್ ಇದೆ. ಕ್ವಶನ್ ನಂಬರ್ 34. ಫಾರ್ ದಿ ರಿಯಾಕ್ಷನ್ ಹ್ಯಾವಿಂಗ್ 3 ಸ್ಟೆಪ್ಸ್ ಅಂತ ಇದೆ ಅಲ್ವಾ. ಓವರಾಲ್ ರೇಟ್ ಕಾನ್ಸ್ಟೆಂಟ್, ಅದಕ್ಕೆ ಆಪ್ಷನ್ 1 ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 35. ಇದಕ್ಕೆ ರೈಟ್ ಆನ್ಸರ್ ಬಂದು 2 ಆಗಿರುತ್ತದೆ. 3.47 × 10⁻⁻1 m. ಆಯಿತಾ. ಕ್ವಶನ್ ನಂಬರ್ 36. ದಿ ಆ್ಯಕ್ಟಿವೇಷನ್ ಎನರ್ಜಿ ಆಫ್ ದ ರಿಯಾಕ್ಷನ್ ಅಂತ ಇದೆ ಅಲ್ವಾ. ರೈಟ್ ಆನ್ಸರ್ ಈಸ್ 285 kJ, ಅದು ರೈಟ್ ಆನ್ಸರ್. ಕ್ವಶನ್ ನಂಬರ್ 37. ದಿ ಇಂಟರ್ಮೀಡಿಯೇಟ್ ಇನ್ ಹೆಲಿಕಾಪ್ಟರ್ ರಿಯಾಕ್ಷನ್ಸ್ ಆರ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಬೋತ್ ಏನಿಯನ್ಸ್ ಆ್ಯಂಡ್ ಕೇಷನ್ಸ್. ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4. ಕ್ವಶನ್ ನಂಬರ್ 38. ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2. ನೈಟ್ರೋಜನ್ ಇನ್ ಪೈರಡೈನ್ ಕೆನಾಟ್ ಬಿ ಎಸ್ಟಿಮೇಟೆಡ್ ಬೈ ಅಂತ ಇದೆ. ಕ್ವಶನ್ ನಂಬರ್ 38. ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಚಿಲ್ಡ್ರನ್ ದಟ್ ಈಸ್ ಸ್ಟೇಟ್ಮೆಂಟ್ 1 is true but statement 2 is false. ಕ್ವಶನ್ ನಂಬರ್ 39. ದಿ ನಂಬರ್ ಆಫ್ ಚೈನ್ ಐಸೋಮರ್ಸ್ ಪಾಸಿಬಲ್ ಫಾರ್ ದಿ ಹೈಡ್ರೋಕಾರ್ಬನ್ ವಿತ್ ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಇದೆ. ರೈಟ್ ಆನ್ಸರ್ ಈಸ್ 3. ದಟ್ ಈಸ್ ಆನ್ಸರು 2 ಆಗುತ್ತೆ. ಆಯಿತಾ, ಸಾರಿ, ಆನ್ಸರ್ 2 ಅಂದ್ರೇ 3 ಅಂತ. ಹೀಗೆ ಮಕ್ಕಳು ಕನ್ಫ್ಯೂಷನ್ ಮಾಡ್ಕೊಂಡು 2 ಜಾಗದಲ್ಲಿ 3 ಹಾಕಿ ಬಂದಿರ್ತವ್ರೆ. ಈಗ ಲಬ ಅಂತಾರೆ, ಏನು ಸಿಗುತ್ತೆ. ಹಾಗಾಗಿ ಮೈಂಡು ನಿಮ್ಮ ಹತ್ರನೇ ಇರಬೇಕು ಅಷ್ಟು. ಕ್ವಶನ್ ನಂಬರ್ 40. ದಿ ಕಾಂಪೌಂಡ್ ವಿತ್ ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಇದೆ. ರೈಟ್ ಆನ್ಸರ್ ಈಸ್ ಏನಿದು ಆಪ್ಷನ್ 3.
ಕ್ವಶನ್ ನಂಬರ್ 41 ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್ ಆಪ್ಷನ್ 4 ಲಾಂಗರ್ ಆ್ಯಂಡ್ ವೀಕರ್ ಅಂತ. ಕ್ವಶನ್ ನಂಬರ್ 42 ದಿ ಕಾಂಪೌಂಡ್ ಫಾರ್ಮ್ ವಿತ್ ಕ್ಲೋರೋಬೆನ್ಸಿನ್ ಕೆನಾಟ್ ಬಿ ಪ್ರಿಪೇರ್ಡ್ ಈಸಿಲಿ ಈಸ್ ಡ್ಯಾಶ್ ಅಂತ ಇದೆ. ಫೆನಾಲ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 43 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು 2 ಬೋರ್ಮೊಬ್ಯೂಟೇನ್ ಇಸ್ ದ ರೈಟ್ ಆನ್ಸರ್ ಈಸ್ 2. ಕ್ವಶನ್ ನಂಬರ್ 44 ಮ್ಯಾಚ್ ದಿ ಕಾಂಪೌಂಡ್ ಆಫ್ ಲೀಸ್ಟ್ ಅಂತ ಇದೆ. ಅದಕ್ಕೆ ಕ್ಲೋರಮ್ ಫೆನಿಕಾಲ್ ಅಂತ ಇದೆ ಅಲ್ವಾ, ರೈಟ್ ಆನ್ಸರ್ ಈಸ್ 2. ದ ಕ್ಲಿಯರ್ ಆಲ್ ಆಫ್ ಯು. ಅದಕ್ಕೆ ಏನರು ಇದು ಥೈಫಾಯ್ಡ್ ಫೀವರ್ ಅಂತ ಎಲ್ಲ ಗೊತ್ತಿದೆ ನಿಮಗೆ. ಕ್ವಶನ್ ನಂಬರ್ 44ಗೆ 2 ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 45 ರೈಟ್ ಆನ್ಸರ್ ಈಸ್ ಪಿ ಸಿ ಸಿ ಕ್ಲೋರೋಕ್ರೋಮೇಟ್ ಆಯಿತಾ. ಕ್ವಶನ್ ನಂಬರ್ 46 ಗ್ಲಿಸರಿನ್ ಈಸ್ ಎ ಟ್ರೈಹೈಡ್ರಿಕ್ ಆಲ್ಕೋಹಾಲ್, ಇಟ್ ಕಂಟೆನ್ಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ 2, ದಟ್ ಈಸ್ 2 ಪ್ರೈಮರಿ ಆ್ಯಂಡ್ 1 ಸೆಕೆಂಡರಿ ಆಲ್ಕೋಹಾಲಿಕ್ ಗ್ರೂಪ್ಸ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 47 ಮೈ ಡಿಯರ್ ಚಿಲ್ಡ್ರನ್, ದಟ್ ಈಸ್ ರೈಟ್ ಆನ್ಸರ್ ಈಸ್ 3 ಆಯಿತಾ. ಕ್ವಶನ್ ನಂಬರ್ 48 ಇದಕ್ಕೆ ಸರಿಯಾದ ಉತ್ತರ ದೊಡ್ಡ ಈಕ್ವೇಷನ್ ಇದೆ. ದಿಸ್ ಈಕ್ವೇಷನ್ ಇಸ್ ದ ರೈಟ್ ಒನ್ ಆಯಿತಾ. 2 ಮ್ಯಾಚ್ ಲೀಸ್ಟ್ ವಿತ್ 1 ಆ್ಯಂಡ್ 2 ಅಂತ ಇದೆ. ಇಲ್ಲೂ ಕೂಡ ಅಷ್ಟೇ NH2OHಗೆ ರೈಟ್ ಆನ್ಸರ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ರೈಟ್ ಆನ್ಸರ್ ಈಸ್ ಆಕ್ಸಿಮ್. ಸೆಕೆಂಡ್ ಒನ್ ಇದಕ್ಕೆ ಸರಿಯಾದ ಉತ್ತರ ಒಂದು 3 ಆಗಿರುತ್ತೆ. ಚಿಪ್ಸ್ ಬೇಸ್ ಈಸ್ ದ ರೈಟ್ ಆನ್ಸರ್. 4ಗೆ ಸಿಗೆ ಅದಕ್ಕೆ ಸರಿಯಾದ ಉತ್ತರ ಬಂದು ಅಸಿಟಲ್ ಇಸ್ ದ ರೈಟ್ ಆನ್ಸರ್. ಹೀಗೆ ಕ್ವಶನ್ ನಂಬರ್ 50 ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ 4th ಡಯಾಗ್ರಾಮ್ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಗಿರುತ್ತದೆ. ದಿ ಮೇಜರ್ ಪ್ರಾಡಕ್ಟ್ ಎ ಇನ್ ದ ಗಿವನ್ ರಿಯಾಕ್ಷನ್ ಇನ್ ಬೆನ್ಸಾಲ್ಡಿಹೈಡ್, ಹೌದಲ್ವಾ. ಅದಕ್ಕೆ ಕ್ವಶನ್ ನಂಬರು 51 ಕಾರ್ಬೋಜಲಿಕ್ ಆ್ಯಸಿಡ್ಸ್ ಆರ್ ಮೋರ್ ಅಸಿಡಿಕ್ ದ್ಯಾನ್ ಫೆನಾಲ್ಸ್ ಬಿಕಾಸ್ ಡ್ಯಾಶ್ ಅಂತ ಇದೆ. ಮೋರ್ ರೆಸೊನೆನ್ಸ್ ಸ್ಟೆಬಿಲೈಸೇಷನ್ ಆಫ್ ದೇರ್ ಕಾಂಜುಗೇಟ್ ಬೇಸ್ ಅಂತ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. 52 ದಿ ಕಾಂಪೌಂಡ್ ದಟ್ ಡಸ್ ನಾಟ್ ಆನ್ಸರ್ iodoform test is dash, right answer is ethanoic acid is the right answer. 53 question number nitration of aniline is stronger acid medium gives significant amount of ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು in stronger acid medium alanyl is present as anilinium ion ಅಂತ. ಆಪ್ಷನ್ 2 is the right answer. Question number 54 basic length of alkylamine is aqueous phase is not decided by dash, right answer is hyperconjugation effect 4. ಕ್ವಶನ್ ನಂಬರ್ 55 ದೊಡ್ಡ ಇದು ಕೊಟ್ಟಿದ್ದರು. ಇಲ್ಲಿ ಸರಿಯಾದ ಉತ್ತರ CH3 CHO ಅನ್ನುವಂಥದ್ದು ರೈಟ್ ಆನ್ಸರ್. ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಗಿವನ್, 2 ಸ್ಟೇಟ್ಮೆಂಟ್ಸ್ ಆರ್ ಗಿವನ್, ರೀಡ್ ದ 2 ಅಬೌವ್ ಸ್ಟೇಟ್ಮೆಂಟ್ಸ್ ಅಂತ ಇದೆ ನೋಡಿ. ಸ್ಟೇಟ್ಮೆಂಟ್ 1 is true ಬಟ್ ಸ್ಟೇಟ್ಮೆಂಟ್ 2 is false is the right answer. From the given information select the suitable law of chemical combination ಅಂತ ಇದೆ. law of definite proportion is the right answer is law of definite proportion, option 3. ಕ್ವಶನ್ ನಂಬರ್ 58 ಮ್ಯಾಚ್ ಲೀಸ್ಟ್ 1 and 2 ಅಂತ ಇದೆ. 2 mole ಆಫ್ ಈಥೇನ್, ಇದಕ್ಕೆ ಸರಿಯಾದ ಉತ್ತರ ಬಂದು ಏನಂತೀರ 56 ಗ್ರಾಮ್ ಸರ್. ಮೋಲಾರ್ ಮಾಸ್ ಈಸ್ ಈಕ್ವಲ್ ಟು 66 ಗ್ರಾಮ್. ಅದಕ್ಕೆ 1.5 mole ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ದ ರೈಟ್ ಆನ್ಸರ್. 1G + H2 ಅಂತ ಇದೆ ಹೈಡ್ರೋಜನ್. ಸಿ ಅದಕ್ಕೆ ಸರಿಯಾದ ಉತ್ತರ 11.21 ವಾಲ್ಯೂಮ್ ಅಟ್ STP. 2 moles ಆಫ್ ವಾಟರ್ ವೇಪರ್ಸ್ ಅಂತ ಇದೆ. ಇದಕ್ಕೆ ಎಲ್ಲರಿಗೂ ಕೂಡ ಉಳಿದಿರೋದು ಗೊತ್ತು 12.04 × 10⁻23 moles ಅಂತ. ಬನ್ನಿ ಈಗ ಲೀಸ್ಟ್ 1 ಲಿಸ್ಟ್ ಮತ್ತೆ ಅದೇ ಸರ್ ಆಯಿತಾ. ಇದಕ್ಕೂ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ 1 ಆಯಿತಾ. ಏನು RA88 ಅಂತ ಹೇಳಿದರೆ ಅದು 7th ಪೀರಿಯಡಿಕ್ ಸೆಕೆಂಡ್ ಗ್ರೂಪ್ ಟೇಬಲಲ್ಲಿ ಪೀರಿಯಡಿಕ್ ಟೇಬಲ್ ಇರುತ್ತಲ್ವ ಅದರಲ್ಲಿ. ಬನ್ನಿ ಹೌದಲ್ವಾ. ಲಾಸ್ಟ್ ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್ ಆಫ್ ದಿಸ್ ಕ್ವಶನ್ ಪೇಪರ್ ಕೆಮಿಸ್ಟ್ರಿಯ ಕೊನೆಯ ಪ್ರಶ್ನೆ. ದ ಟೈಪ್ಸ್ ಆಫ್ ಹೈಬ್ರಿಡ್ ಆರ್ಬಿಟಲ್ಸ್ ಆಫ್ ನೈಟ್ರೋಜನ್ ಈಸ್ ಅಂತ ಇದೆ, ಎಲ್ಲ ಕೊಟ್ಟಿದ್ದಾರೆ. ರೈಟ್ ಆನ್ಸರ್ ಈಸ್ sp sp2 ಆ್ಯಂಡ್ sp3 ಇಸ್ ದ ರೈಟ್ ಆನ್ಸರ್. ಧನ್ಯವಾದಗಳು, ಆಲ್ ದ ಬೆಸ್ಟ್. ದಯವಿಟ್ಟು ನಿಮ್ಮ ಸ್ಕೋರ್ ಎಷ್ಟಾಯಿತು 60ಗೆ ಎಷ್ಟು ಕರೆಕ್ಟ್ ಆನ್ಸರ್ಗಳನ್ನು ಬರೆದಿದ್ದೀರಾ ಹಾಗೂ ಸ್ಕೋರ್ ಎಷ್ಟಾಗುತ್ತೆ ಅನ್ನೋದನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.